ಚಂಪಾ, ಅಳಿಯಂದು ನಿನ್ನ ಸಂದ ನೋಡ್ಕತ್ತವ್ರ? ಅಪ್ಪಯ್ಯ, ಅವ್ರಿಗೆ ನಾನಂದ್ರೆ ಪ್ರಾಣ ಅಪ್ಪಯ್ಯ. ಆದ್ರೆ ಮನೆಯವ್ರ ಮುಂದ್ಕುಟೆ ನಮ್ಮ ಮಿಸ್ಯ ಮಾತಾಡೋ ಧೈರ್ಯ ಇಲ್ದೆ ಆ ಮದ್ವೆಗೆ ಒಪ್ಕೊಂಡಿದ್ರು ಆಟೆಯ. ಆ ಶಿವರಾಮೇಗೌಡ್ರಿಗೆ ಜೈಲಲ್ಲಿ ಯಾಕೋ ನರ್ಕ ದರ್ಶನ ತೋರಿಸ್ದೆ? ಆ ಶಿವರಾಮೇಗೌಡ್ರಿಗೆ ಯಾಕ್ಲ ಜೈಲಲ್ಲಿ ನರ್ಕ ದರ್ಶನ ತೋರಿಸ್ದೆ? ಅಮ್ಮ ಏನ್ ಹೇಳ್ತಾ ಇದ್ಯಾ? ಅವ್ವ, ಅದ್ನೆಲ್ಲ ಯಾಕೆ ಇವಾಗ ಮಾತಾಡ್ತಿದ್ಯಾ? ಅಮ್ಮ, ಈಗ್ಲಯ್ಯ ಎಲ್ಲ ಸತ್ಯನು ಹೇಳ್ಬಿಡ್ತೀನಿ. ಅಮ್ಮ ಏನ್ ತಮಾಷೆ ಮಾಡ್ತಾ ಇದೆಯಾ? ತಮಾಷೆ ಅಲ್ಲ, ಸತ್ಯ ಹೇಳ್ತಾ ಇದ್ದೀನಿ. ಏ ದೇವಿ, ಬೇಡ, ನಿನ್ನ ಆಟ ಬೇಡ. ವಿನಂತಿ, ಅಯ್ಯೋ ನನ್ ಮಗಳಿಗೆ ಏನ್ ಮಾಡ್ಬಿಟ್ಟೆ? ನನ್ ಮಗಳನ್ನ ಸರಿ ಮಾಡೆ. ಸುಮ್ನೆ ಇರು. ವಿನಂತಿ, ವಿನಂತಿ, ಕಣ್ಬಿಟ್ ಮಾತಾಡೆ, ಮಾತಾಡೆ. ಸುಮ್ನೆ ಇರೋತೆ, ಬಿಡು ಅವಳ. ಎಲ್ಲ ಸರಿ ಹೋಗುತ್ತೆ, ಬಿಡು. ಲೇ ಸುಭಾಸ, ಏನಾಯ್ತು ಐಶ್ವರಿಗೆ? ಏನ್ ಗಾಬರಿ ಆಗಂತದಿಲ್ಲ ದೊಡಪ್ಪ, ಅದು ಕಂಬ ಹಣೆಗೊಡ್ಕೊಂಡು ಒಂಚೂರು ತಲೆ ಸುದ್ದಂಗ ಆಗದಷ್ಟೇ. ತಾಯಿ, ಯಾಕೆ ಹಿಂಗ್ ಮಾಡ್ತಿದೀಯಾ? ನನ್ನಿಂದ ಏನ್ ತಪ್ಪ ಆಗೋಗಿದ್ದಾತು? ಏನ್ ಮಾಡೋದಕ್ಕಂತ ಹೊಂಟಿದೀಯ ತಾಯಿ? ಇವ್ರಿಗೇನಾಗಿದೆ ನೋಡು. ಇವ್ರು ಸರಿ ಹೋಗಿಲ್ಲ ಅಂದ್ರೆ ಮಂಗಳಾರತಿ ಆಗಕ್ಕಿಲ್ಲ, ಹಂಗೆ ನನ್ ವ್ರತನೂ ಪೂರ್ತಿ ಆಗಕ್ಕಿಲ್ಲ. ಅವ್ರಿಗೇನಾಗಿದೆ ತಾಯಿ? ಅವ್ರನ್ನ ನೀನೇ ಕಾಪಾಡ್ಬೇಕು. ಏನೇ ತೊಂದ್ರೆ ಆಗಿದ್ರುವೆ ನೀನೇ ನೋಡ್ಕೋ ತಾಯಿ. ಇಂಥ ದುಷ್ಟರನ್ನ ಶಿಕ್ಷಿಸೋದಕ್ಕೆ ಮುಂದಾದಾಗೆಲ್ಲ ಒಳ್ಳೆಯವರು ಅಡ್ಡ ಬಂದೇ ಬರ್ತಾರೆ. ನಾನ್ ಹೇಗೆ ಇವ್ರಿಗೆಲ್ಲ ಬುದ್ಧಿ ಕಲಿಸ್ಲಿ? ಅಂತವ್ರಿಗೆ ನಿಮ್ಮಂತವ್ರು ಬೇಡವಾಗಿರೋದ್ರಿಂದಾನೆ ಇವತ್ತು ಕೆಟ್ಟವರು ಉಳ್ಕೋತಾ ಇದ್ದಾರೆ. ವಿನಂತಿ, ವಿನಂತಿ, ಎದ್ದೇಳೆ, ಎದ್ದೇಳೆ. ಇಲ್ಲಿನ ಸರಿ ಇಲ್ಲ, ಎದ್ದೇಳೆ. ಏಯ್ ಬೇಡ, ಎಲ್ಲ ಒಳ್ಳೇದಾಗತ್ತೆ, ಬಿಡು ಅವಳನ್ನ. ವಿನಂತಿ, ವಿನಂತಿ, ಬಾ, ಎದ್ದೇಳು. ಬಿಡವ ಅವಳನ್ನ, ಬಿಡು. ಏಯ್ ಅತ್ತೆ, ಹೀಗೆ ಹೆಂಗಿದ್ದೀರಾ? ಅಮ್ಮೆ, ನಿನ್ ಗಂಟ್ಲು ಸರಿ ಹೋಗಿದೆ ಆದ್ಮೇಲೆ ಎಲ್ಲ ಒಳ್ಳೇದಾಯ್ತೈತೆ ಅಂದಂಗಾಯ್ತು. ಹೌದು ಕಣ್ಲ ಮಗ, ಇನ್ ತಡ ಮಾಡೋದ್ ಬ್ಯಾಡ. ಮಂಗಳಾರತಿ ಮಾಡ್ಬಿಡಿ. ಇದ್ಯಾ ಮಾಡವ. ಪುಣ್ಯವಂತರ ಫಲ ಪಾಪಿಗಳನ್ನ ಕಾಪಾಡುತ್ತೆ. ಅದೇ ಪಾಪಿಗಳ ಪಾಪದ ಶಾಪ ಒಳ್ಳೆಯವ್ರಿಗೂ ಕೆಟ್ಟದಾಗತ್ತೆ. ಆದ್ರೆ ಅವರವರ ಪಾಪದ ಕೊಡ ತುಂಬವರೆಗೂ ಒಳ್ಳೆಯವರು ತಾಳ್ಮೆಯಿಂದ ಕಾಯ್ತಾ ಇರಿ.
ಚಂಪಾ, ಅಳಿಯಂದು ನಿನ್ನ ಸಂದ ನೋಡ್ಕೊತಾವ್ರ? ಅಪ್ಪಯ್ಯ, ಅವ್ರಿಗೆ ನಾನಂದ್ರೆ ಪ್ರಾಣ ಅಪ್ಪಯ್ಯ. ಆದ್ರೆ ಮನೆಯವ್ರ ಮುಂದ್ಕುಟೆ ನಮ್ಮ ಮಿಸ್ಯ ಮಾತಾಡೋ ಧೈರ್ಯ ಇಲ್ದೆ ಆ ಮದ್ವೆಗೆ ಒಪ್ಕೊಂಡಿದ್ರು ಆಟೆಯ. ನಮ್ಮ ಅಂತಸ್ತಿ ಮೀರಿ ಮದುವೆ ಮಾಡ್ಕೊಂಡ್ಬಿಟ್ಟಿದೀಯ. ನನ್ನ ಮಗಳ ಜೀವನ ಹೇಗೋ ಏನು ಅಂತ ನಂಗೆ ಶಾನೆ ಚಿಂತೆ ಆಗದೆ ಕಣವ. ಅಪ್ಪಯ್ಯ, ನೀನು ನನ್ನ ಬಗ್ಗೆ ಚಿಂತೆ ಮಾಡಬೇಡ. ನಾನಿಲ್ಲಿ ಸ್ಯಾನೆ ಸಂದಾಗಿವ್ನಿ. ಆದ್ರೂ ಓ ಮಾವಯ್ಯ, ಯಾವಾಗ ಬಂದ್ರಿ? ಸಂದಾಕಿದ್ದೀರಾ? ಹಾ, ಸಂದಾಗವನಿ ಚಿಕ್ಕವ್ರೆ. ಮಾವಯ್ಯ, ನಿಮ್ಗೇನಾರ ನನ್ನ ಮ್ಯಾಗ ಕೋಪ ಇದ್ರೆ ಹೊಡೆದ್ಬಿಡಿ. ಅದು ಬಿಟ್ಟು ಹಿಂಗ್ ನಡ್ಕೋಬೇಡಿ ನೀವು. ನಾನೇನ್ ಮಾಡಿದೆ ಚಿಕ್ಕವ್ರೆ? ನೋಡಿ, ಮತ್ತೆ ಚಿಕ್ಕವ್ರೆ ಅನ್ಕೊಂಡು. ನಾನೀಗ ನಿಮ್ಮ ಮಗಳ ಗಂಡ ಅಂದ್ರೆ ನಿಮ್ಮ ಅಳಿಯ. ಬಿರುತಿಯಿಂದ ಅಳಿಯ ಅಂತ ಕರಿಬಾರ್ದೆ? ಸರಿ ಅಳಿ ಅಂದ್ರೆ ಇನ್ಮ್ಯಾಕೆ ಹಿಂಗೆ ಕರಿತೀನಿ. ಇದು ಇದು ನಮ್ಮ ಮಾವ ಅಂದ್ರೆ. ಅಪ್ಪ ಮಗಳು ಏನೋ ಮಾತಾಡ್ತಿದ್ರೆ ನಾನು ಬಂದಿದ್ದು ತೊಂದರೆ ಆಯ್ತೇನೋ? ಅಯ್ಯೋ, ಹಾಗೇನಿಲ್ಲ ಅಳಿ ಅಂದ್ರೆ. ಹೀಗೆ ಲೋಕ ರೋಡಿ ಅಟೆಯ ನಿಮ್ಗಿಬ್ಬರು ನೋಡ್ಕೊಂಡು ಹೋಗುಮ ಅಂತ ಬಂದೆ. ಮಾವಯ್ಯ, ನೀವು ಬಂದಿದ್ದು ನಂಗೂ ಆಟೆ ಸಂತೋಷ ಆಯ್ತು. ನೋಡಿ, ಇನ್ಮ್ಯಾಕೆ ಇದು ನಿಮ್ ಮಗಳು ಮನೆ. ಯಾವಾಗ ಬೇಕಾರ ಬರ್ಬೋದು, ಯಾವಾಗ ಬೇಕಾರ ಹೋಗ್ಬೋದು. ಹಾಗೆ ಇನ್ನೊಂದು ಮಾತು ಅಳಿ ಅಂದ್ರೆ, ನನ್ನ ಮಗಳು ತಾಯಿ ಇಲ್ದಿರ ತಬ್ಬಲಿ. ಅವಳಿಂದ ಏನಾದ್ರೂ ತಪ್ಪು ಒಪ್ಪು ಆದ್ರೆ ನೀವೇ ತಿಳಿಸ್ಕೊಡ್ಬೇಕು. ಮಾವಯ್ಯ, ಚಂಪಾ ತಬ್ಲಿ ಅಂತ ಯಾಕೆ ಅನ್ಕೊಂಡಿರಿ? ಅವಳ ಪಾಲಿಗೆ ನಮ್ಮ ಮನೆಯವರೆಲ್ಲರೂ ಇಲ್ವೇ? ನಮ್ಮ ಮನೆಯವರೆಲ್ಲರೂ ಇವಳನ್ನ ಮಗಳಿಗಿನ್ನ ಹೆಚ್ಚಾಗಿ ನೋಡ್ಕೊತಾವ್ರೆ ಅಲ್ವೇ ಚಂಪಾ? ಈ ಮಾತು ಹೇಳಿದ್ರಲ್ಲ, ನನ್ನ ಮನಸ್ಸಿಗೆ ಬಹು ಸಂತೋಷ ಆಯ್ತು. ಮಗ ಹುಷಾರು ಕಣವ. ಅಂದ್ರೆ ನಾನಿನ್ ಬರ್ತೀನಿ. ಆಯ್ತು ಮಗ. ಹುಷಾರಾಗಿ ಹೋಗಿ ಬನ್ನಿ ಮಾವಯ್ಯ. ಏನೇ ಅಳಿಯ ಮಗಳು ಸಂತೋಷವಾಗಿದ್ದಾರೋ ಇಲ್ವೋ ಅಂತ ನೋಡ್ಕೊಂಡು ಹೋಗೋಕ್ ಬಂದಿದ್ನೆ ನಿಮ್ಮಪ್ಪ. ಜೀವನದಾಗೆ ಸಂತೋಷ ನೆಮ್ಮದಿ ಎಲ್ಲ ಕಿತ್ಕೊಂಡು ಮದ್ವೆ ಆಗಿರೋ ನಿನಗೆ ಸಂತೋಷ ಅನ್ನೋದು ಮರೀಚಿಕೆ. ಜೀವನ ಪೂರ್ತಿ ಹಿಂಗೆ ಹಿಂಗೆ ನಾಟಕ ಮಾಡ್ಕೊಂಡೆ ಬದುಕ್ಬೇಕು ನೀನು. ನಾಟಕ ಮಾಡ್ಕೊಂಡೆ ಜೀವನ ಮಾಡ್ಬೇಕು. ಶಿವರಾಮ, ಎಲೆಕ್ಷನ್ ಪ್ರಚಾರ ಎಲ್ಲ ಹೆಂಗ್ ನಡೆದಿದೆ? ಜನ ಬೆಂಬಲ ಹೆಂಗದೆ? ಅವ ಅದ್ರ ಬಗ್ಗೆ ಏನು ಯೋಚನೆ ಮಾಡಂಗಿಲ್ಲ. ನಾವು ಓದ್ ಕಡೆಲೆಲ್ಲ ಜನ ತಾವಾಗೆ ಬಂದು ಸೇರ್ಕತಾವ್ರೆ. ಈ ದಿನ ಅಣ್ಣ ಅವ್ರು ಮಾಡಿರೋ ಸಹಾಯಕ್ಕೆ ಋಣ ತೀರ್ಸ್ಕೊಡೋ ಟೈಮ್ ಬಂದಿದೆ ಅಂತ ಮಾತಾಡ್ಕಂತಾರೆ. ಆಟೆ ಅಲ್ಲ ಅಜ್ಜವ, ನಾವ್ ಯಾವ್ದೇ ಊರ್ಗ್ ಹೋದ್ರು ನಾವ್ ಕೇಳಕ್ಕೂ ಮೊದ್ಲೇನೆ ನಮ್ ಗೌಡ್ರಿಗೆ ಓಟು ಅಂತ ಆಣೆ ಪ್ರಮಾಣ ಎಲ್ಲಾನು ಮಾಡ್ತಾವ್ರೆ. ಒಟ್ನಲ್ಲಿ ನಮ್ ಮಾವಯ್ಯ ಗೆಲ್ಲದ್ನ ಯಾರು ತಡೆಯಕ್ಕಾಗಕ್ಕಿಲ್ಲ. ಕೈ ಹಿಡಿತಾರೆ ಅಂದ್ರುವೆ ಈ ಈಶ್ವರಿ ಗುರಿ ಮುಟ್ಟಕ್ ಬಿಡಕ್ಕಿಲ್ಲ. ಬೆಂಬಲ ಏಟ ಇದ್ರು ಬೆಲೆ ಮಾತ್ರ ಸಿಕ್ಕಕ್ಕಿಲ್ಲ. ಈ ಸಂತೋಷ ನಿನಗೆ ತುಂಬಾ ಒತ್ತಿರಕ್ಕಿಲ್ಲ. ಅದಕ್ ನಾನು ಅವಕಾಶ ಮಾಡ್ಕೊಡಕ್ಕೂ ಇಲ್ಲ. ಹೆಂಗೋ ಒಳ್ಳೇದಾಗ್ಬಿಟ್ರೆ ಸಾಕು.
ಓ ಮಗ ಏನ್ಲಾ ಫಂಕ್ಷನ್ ಎಲ್ಲ ಚೆನ್ನಾಗೈತೆ? ಓ ಅಪ್ಪಯ್ಯ, ಬೋಸ್ ಅಂದಾಗಾಯ್ತು. ಲೇ ಇದ್ಯಾ, ನಿನ್ ಗೆಳತಿ ನೀನ್ ಮಡಲ್ ತುಂಬಾ ಪದಾರ್ಥ ತಗೊಂಡೋಗಿದ್ ನೋಡಿ ಖುಷಿ ಪಟ್ಲೆ? ಹೂ ಅಜ್ಜಿ, ಅವಳ ಸಂತಸಕ್ಕೆ ಪಾರನೇ ಇರ್ಲಿಲ್ಲ. ಯಾರು ಇಲ್ಲ ಅಂತ ಸಂಕಟ ಪಡ್ತಿದ್ ನನ್ಗೆ ನನ್ ತವ್ರ ಮನೆಯವರೇ ನಿಂತು ಈ ಸೀಮಂತ ಕಾರ್ಯ ಮಾಡಿದ್ರು ಅಂತ ಸಾನೆ ಖುಷಿ ಪಟ್ಲು ಅಜ್ಜಿ. ಹೆಂಗೋ ಬಿಡವ, ನೀನ್ ನಿಂತು ಕಾರ್ಯಕ್ರಮ ಸಂದಾಗಿ ನಡ್ಸ್ಕೊಂಡ್ ಬಂದಿದ್ಯಲ್ಲ, ಆ ಮಗಿಗೆ ಒಳ್ಳೇದಾದ್ರೆ ಸಾಕು. ಎಲ್ಲೋ ಅವಳು ಇವಳಂಗ್ ಗತಿಗೆಟ್ಟೋಳಿರ್ಬೇಕು. ಅದಕ್ಕೆ ತಕ್ಕುಂಗು ಮುಕ್ಕುಂಗು ತಾನಾನ ಅಂದಂಗೆ ಜೋಡಿ ಸರಿಯಾಗದೆ. ಪೋಸ್ಟ್ ಒಟ್ಲೆ ಅದೇನ್ ನೋಡ್ಲ. ಸರಿ ಮಾವಯ್ಯ. ಯಾರ ಹೆಸರಲ್ಲಿ ಬಂದದಣ್ಣ? ಅಣ್ಣ ಹೆಸರೇನು ಹಾಕಿಲ್ಲ ಅಣ್ಣ, ಬರೀ ಮನೆ ಅಡ್ರೆಸ್ ಮಾತ್ರ ಹಾಕಿದ್ದಾರೆ. ತಗೊಳ್ಳಿ. ಕೊಡಿಲಿ. ಏನು ಯಾರ ಹೆಸರು ನಿಲ್ಬಲ್ಲ? ಏನಾರು ಫೋನ್ ಮಾಡ್ದವಳು ಯಾರು ಅಂತವ? ಇಲ್ಲ ಅದಕ್ಕೆ ಮುಂದ್ ಬಗ್ಗೆ ಬರ್ದಿರ್ಬೋದಾ? ಅದಕ್ಕೆ ಮುಂದ್ ಬಗ್ಗೆ ಏನಾರು ಬರ್ದಿದ್ರೆ? ಯಾರಿಗ್ಲ ಅದು? ಮಾವಯ್ಯ, ಯಾವ್ದೋ ಕಾಗ್ದ ಬಂದದೆ, ಆದ್ರೆ ಬರ್ದಿರೋರ್ ಹೆಸರೇ ಇಲ್ಲ. ಬಾವಾ, ಲೆಟ್ರು ನಿಮ್ಗೆ ಬಂದಿರೋದು. ಆ ಕಾಗ್ದ ಬರ್ದಿರೋದು ಯಾರು? ಪೊಲೀಸರು ಫೋನ್ ಮಾಡಿ ನನ್ ಮದ್ವೆ ನಿಲ್ಲಂಗ್ ಮಾಡಿ ನಮ್ಮ ಅಪ್ಪಯ್ಯನ ಜೈಲಿಗೆ ಕಳಿಸ್ದವಳು ಯಾರು ಅಂತ ಈ ಪತ್ರದಾಗ ಬರ್ತದೆ. ಅಂದ್ರೆ ಅನಾಮಧೇಯ ಪತ್ರವೇ? ಬರ್ದಿರೋರ್ ಹೆಸರು ಬರ್ದಿಲ್ಲ ಅಂದ್ಮೇಲೆ ಒಂಥರ ಹಂಗೆಯ. ಯಾವ್ದು ಓಪನ್ ಮಾಡ್ಲಾ ನೋಡುವ? ಅಯ್ಯೋ, ಹಿಂಗೆ ಯಾವ್ದೋ ಬಂದಿರ್ತದೆ, ಬುದು ಚಿಕ್ಕ ಮಾವ. ಲೇ ಕ್ವಾಟ್ಲೆ, ಮೊದ್ಲೇ ಎಲೆಕ್ಷನ್ ಟೈಮ್, ಅದಕ್ ಸಂಬಂಧಪಟ್ಟಿರಂಗ್ ಏನಾದ್ರು ಬಂದಿದ್ರೆ ಏನ್ ಮಾಡ್ತೀಯಾ? ತೆಗ್ದ್ಬಿಟ್ಟು ಓದ್ಲಾ? ಅಯ್ಯೋ ಚಿಕ್ಕತೆ, ಯಾವ್ದೋ ಎಲೆಕ್ಷನ್ದು ಅಂದ್ರೆ ಅಡ್ರೆಸ್ ಇಲ್ದೆ ಬಂದದೆ. ಬೇರೆ ಇರೋರು ಬರ್ದಿರ್ತಾರೆ, ಬುಡು ಚಿಕ್ಕತೆ. ಲೇ ತತ್ತಾರ್ಲ ಇಲ್ಲಿ ಏನಾದ್ರೂ ಹೇಳಿದ್ರೆ ವಾದ್ರ ಕಣ್ಣು ನಿಂತ್ಕೊಂಡ್ಬಿಡ್ತೀಯ. ಈಗ್ಲೇ ಈಟ್ ದಿಗಲ್ ಬಿದ್ರೆ ಹೆಂಗೆ ಮೂರಡಿ? ಏಟೊಂದ್ ಸಂತೋಷವಾಗಿ ತೇಲಾಡ್ತಿದ್ದೆ, ಈಗ ಕೊಡೆ ಸಂತೋಷವ? ಇನ್ನೂ ಐತೆ ಇರು, ಕಾಗ್ದ ಓದ್ಲಿ. ಗೋವಿಂದ, ಅದೇನದೆ ಓದ್ಲಾ? ಪ್ರೀತಿಯ ಶಿವರಾಮಯ್ಯ ಗೌಡರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ನೀವು 6 ತಿಂಗಳು ಜೈಲಿನಲ್ಲಿ ಕಾಲ ಕಳೆಯಲು ಒಂದು ಹುಡುಗಿ ಫೋನ್ ಮಾಡಿದ್ದು ಕಾರಣ.